ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನನಗೆ ಒಂದು ಖುಷಿಯಾದ ಸುದ್ದಿ ಬಂತು ನನ್ನ ತಲೆಗೆ ಹೆಂಗೆ ಬಂತು ಅಂದರೆ, ತಮಿಳುನಾಡಲ್ಲಿ ವಿಜಯ್ ಇದ್ದಾರಲ್ಲ ಮುಖ್ಯಮಂತ್ರಿಯಾಗಿ 40 ದಿನ ಆಯಿತು. 40 ದಿನಕ್ಕೆ ಅವರು ಆಲ್ರೆಡಿ ಈಗ 40 ಪ್ರೋಗ್ರಾಮ್ಗಳು ಮಾಡಿದ್ದಾರೆ. ಒಂದು IAS ಅಧಿಕಾರಿಗಳನ್ನೆಲ್ಲ ಕರೆಸಿ ಲಂಚ ಅನ್ನೋದು ಏನಾದ್ರು ಕಂಡ್ರೆ, ಲಂಚದ ವಾತಾವರಣ ಏನಾದ್ರು ಕಂಡ್ರೆ ನಾನು ನಿಮ್ಮ ಮೇಲೆ ಕಠಿಣ ಕ್ರಮ ತಗೊಳ್ತೀನಿ ಅಂತ ಒಂದು ಮಾಡಿದ್ರು. ಎರಡನೇದು, ಶಾಲಾ ಮಕ್ಕಳಿಗೆ ಗಂಡಾಗಲಿ ಹೆಣ್ಣಾಗಲಿ ಎಲ್ಲ ಮಕ್ಕಳು ಫ್ರೀಯಾಗಿ ಹೋಗಬೇಕು, ಅದನ್ನು ಅನೌನ್ಸ್ ಮಾಡಿದ್ರು. ಮೂರನೇದು, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾಯಿದ್ದಕ್ಕೆ ಆ ತೊಂದರೆಗೆ ಅಲ್ಲಲ್ಲಿ ಸ್ಕ್ವಾಡ್ಗಳಿಗೆ ಮಾಡಿ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು ಪೊಲೀಸ್ನವರು, ಇಲ್ಲ ಅಂತಂದರೆ ಅವ್ರನ್ನ ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನಪ್ಪ ಹಂಗಂದರೆ 10 ಕೋಟಿ ಸಾಲ ಮಾಡೋರಂತೆ. ಯಾರು ಹಿಂದೆ ಇದ್ದ ಗೌರ್ಮೆಂಟು ಹಿಂದೆ 10 ಕೋಟಿ ಸಾಲ ಆಗಿರೋದ್ರಿಂದ ನಾನು ಜನರಿಗೆ ಹೇಳ್ತಾ ಇರೋದು, ನಾನು ಮುಂದಿನ ದಿನಗಳಲ್ಲಿ ಅದನಿಗೆ ಯಾವ ರೀತಿ ನಾನೇನು ಕಾರ್ಯಕ್ರಮ ಮಾಡಬೇಕು ಏನು ಎತ್ತ ಎಲ್ಲ ತಿಳಿದು ನಾನು ನಿಮಗೆ ಕಾರ್ಯಕ್ರಮ ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತಾ ಇದ್ದಾರೆ. ಆದರೆ ಹಿಂದೆ ಎಲೆಕ್ಷನ್ಗಿಂತ ಮುಂಚೆ ಹೇಳಿದಂಥ ವಚನಗಳು ಯಾವುದನ್ನು ಇನ್ನೂ ಅವರು ಪರಿಗಣನೆಗೆ ತಗೊಂಡಿಲ್ಲ. ಆಯಿತಾ? ಎಷ್ಟು ದಿವಸಕ್ಕೆ? 30 ದಿವಸಕ್ಕೆ. ಇನ್ನೂ ಇದೆ, ಇನ್ನೂ ಏನೇನೋ ಕೊಟ್ಟವ್ರೆ ಪಾಪ. ಅದು ಮೇಯ್ನು ಜನರಿಗೆ ಗೊತ್ತಾಗಲಿ ಹಿಂಗಂತ ಗೊತ್ತಾಗಿರೋದನ್ನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? 40 ದಿವಸಕ್ಕೆ ಅವರು 40 ಪ್ರೋಗ್ರಾಮ್ ಮಾಡಿದ್ದಾರೆ, ದಿನಕ್ಕೆ ಒಂದೊಂದು. ಅರ್ಥ ಆಯ್ತಾ? ನಮ್ಮವರು ಒಬ್ಬರು ಇದ್ದಾರೆ, DK ಶಿವಕುಮಾರ್ ಅವರು. 30 ದಿನ ಆಗೋಯ್ತು ಅವರು ಮುಖ್ಯಮಂತ್ರಿ ಆದ 30 ದಿವಸದಲ್ಲಿ 3 ಕೆಲಸ ಮಾಡಲಿಲ್ಲ. ಒಂದೇ ಒಂದು, ಅದೇನಪ್ಪ ಹುಡುಗರಿಗೊಂದು ಪಾಸು ಫ್ರೀ ಹಿಂಗಂತ ಹೇಳ್ಬಿಟ್ರು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅದು ಇದ್ದಕ್ಕಿದ್ದಂಗೆ ಅದು ಎಲ್ಲ ಇನ್ನು ಮೂಲಕ್ಕೆ ಬಿದ್ದೋಯ್ತು. ಈಗ ಗೃಹಲಕ್ಷ್ಮಿನೂ ಇಲ್ಲ, ಗೃಹಜ್ಯೋತಿನೂ ಇಲ್ಲ, ಮತ್ತು ಇನ್ಯಾವುದೋ ಜ್ಯೋತಿಗಳು ಕೊಟ್ಟಿದ್ರಲ್ಲ 3, ಯಾವುದೂ ಇಲ್ಲ. 5 ಜ್ಯೋತಿನೂ ಬಂದಾಗೋಗಿದೆ. ಮತ್ತು ಪಿಂಚಣಿದಾರರು ವಯೋವೃದ್ಧರು ಪಿಂಚಣಿನಿಗ 4 ತಿಂಗಳಿಂದ ಕೊಟ್ಟಿಲ್ಲ. ಪಿಂಚಣಿನಿಗ ಯಾರಿಗೆ? ವೃದ್ಧರಿಗೆ 60 ವರ್ಷ ಆದ ಮೇಲೆ ಪಿಂಚಣಿ ಕೊಡೋ ಅಂತಿದ್ದು ಈಗ ಆಲ್ರೆಡಿ ನಿಂತೋಗಿದೆ. ಮತ್ತು ಗೃಹಲಕ್ಷ್ಮಿ ನಿಂತೋಗಿದೆ, ಅವ್ರದ್ದು 4 ತಿಂಗಳು ನಿಂತೋಗಿದೆ. DK ಶಿವಕುಮಾರ್ ಏನು ಮಾಡ್ತಾಯಿದ್ದಾರೆ? ಯಾಕೆ ಒಪ್ಕೊಂಡ್ರು? ಗೃಹಲಕ್ಷ್ಮಿ ನಿಲ್ಲಿಸ್ಕೊಳ್ಳಿ, ಓಕೆ. ಪಿಂಚಣಿ ಯಾಕೆ, ವಯೋವೃದ್ಧರದ್ದು ಪಿಂಚಣಿ ಯಾಕೆ ನಿಲ್ಲಿಸ್ಕೋಬೇಕು? ಅದನ್ನು ಕೊಡ್ಬೋದಲ್ವಾ? ಅದನ್ನು ಯಾಕೆ ಕೊಟ್ಟಿಲ್ಲ? ಇದು ಕಾರ್ಯಕ್ರಮ. ಇನ್ನೊಂದು ಹೇಳ್ತಾರೆ, ನಾನು ಬೆಂಗಳೂರಲ್ಲಿ ಫುಟ್ಪಾತ್ ಕಾರ್ಯಕ್ರಮವಾಗಿ ಹೇಳ್ತೀನಿ. ನಮ್ಮ ಮಿನಿಸ್ಟ್ರು ಅವ್ರು ಹೇಳೋದು ಏನೋ, ನಮ್ಮ ಬೆಂಗಳೂರು ಅರ್ಬನ್ ಮಿನಿಸ್ಟ್ರು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಖುಷಿ ತಂದಿದೆಯಂತೆ. ಖುಷಿ ತರಲಿ, ಯಾರು ಬೇಡ ಹಂಗಂತಂದರು. ಫುಟ್ಪಾತ್ ಇಲ್ಲದೆ ಇದ್ದರೆ, ಫುಟ್ಪಾತಲ್ಲಿ ವ್ಯಾಪಾರಗಾರರಿಗೆ ಎಲ್ಲ ಓಟ್ ಹಾಕೋದು ನಿಮಗೇನೆ ಅಲ್ವಾ? ಫುಟ್ಪಾತಲ್ಲಿರೋರು. ಅವಾಗೇನು ಮಾಡ್ತೀರಾ? ಅವಾಗೇನಪ್ಪ ಮಾಡ್ತೀರಾ? ಲಕ್ಷಾಂತರ ಜನ ಇದ್ದಾರೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿ ಜೀವನ ಹಾಕೋರು. ಅದನ್ನೀಗ ಪರ್ಯಾಯವಾದ ವ್ಯವಸ್ಥೆ ಅಂದರೆ ಸರ್ಕಾರದಿಂದ ಜಾಗ ತಗೋಬೇಕು. ಅಲ್ಲಲ್ಲಿ ಒಂದು 4 ಬಿಲ್ಡಿಂಗು 5 ಬಿಲ್ಡಿಂಗ ಜಾಗ ತಗೊಂಡು ಅವ್ರಿಗೆಲ್ಲರಿಗೂ ಅಂಗಡಿ ಮಾಡಿಕೊಟ್ಬಿಟ್ಟು ಆಮೇಲೆ ಫುಟ್ಪಾತಲ್ಲಿ ಇಡಬೇಡ ಹಂಗಂತ ಹೇಳಿದ್ರೆ ಓಕೆ. ನೀವು ಯಾವುದೋ ಕಾರ್ಯಕ್ರಮ ಮಾಡಿದೆ ಅಲ್ಲ, ಯಾವುದೂ ಕಾರ್ಯಕ್ರಮ ಮಾಡಿಲ್ಲ. ನೀವು ಅವ್ರಿಗೆ ಎತ್ಕೊಂಡು ಹೋಗ್ರಿ ಹಿಂಗಂತಂದ್ರೆ ಎಲ್ಲಿ ಎತ್ಕೊಂಡು ಹೋಗ್ತಾರೆ? ಹೌದು, ಹೋಯ್ತಾರೆ. ಇವತ್ತು ಹೋಯ್ತಾರೆ, ನಾಳೆ ಬಂದು ಪುನಃ ಮತ್ತೆ ಅಲ್ಲೇ ಬಂದು ನಿಂತ್ಕೋತಾರೆ. ಅವಾಗ ಏನು ಮಾಡ್ತೀರಾ? ಈಗಾಗಲೇ ಎಲ್ಲ ಸ್ಟ್ರೈಕ್ ಮಾಡವ್ರೆ, ಎಲ್ಲ ಗಲಾಟೆ ಮಾಡವ್ರೆ, ಒಗ್ಗಟ್ಟಾಗವ್ರೆ. ಅವ್ರೀಗ ಏನು ಮಾಡ್ತೀರಾ? DK ಶಿವಕುಮಾರ್ ಅವರೇ, ನಿಮ್ಮ ಅರ್ಬನ್ ಯಾರು, ನಿಮ್ಮ ಬೆಂಗಳೂರು ಸಿಟಿ ಮಿನಿಸ್ಟ್ರು ಯಾರೋ ಅವರು ಕೃಷ್ಣ ಬೈರೇಗೌಡರು, ಎಲ್ಲೋ ಕಂದಾಯ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ ಹಿಂಗಂತಂದರೆ, ಕಂದಾಯ ಇಲಾಖೆ ಮಾಡೋದಕ್ಕೂ ಸಾರ್ವಜನಿಕರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆಯಲ್ಲ.
ಫುಟ್ಪಾತ್ ಏನು ಸಣ್ಣ ಪುಟ್ಟ ವಿಷಯ ಅಲ್ಲ. 2000 ಕಿಲೋಮೀಟ್ರ್ ಮಾಡ್ತೀನಿ, 3000 ಕಿಲೋಮೀಟ್ರ್ ಮಾಡ್ತೀನಿ ಅಂತ 600-700 ಕಿಲೋಮೀಟ್ರಿಗೆ 4 ದಿನಕ್ಕೆ ಬಂದ್ ಮಾಡ್ಕೊಂಡ್ರಲ್ಲ. ಯಾವ ಗಂಡದ ಇದಕ್ಕೆ ಸುಖಕ್ಕೋಸ್ಕರಾಗಿ ಅನೌನ್ಸ್ ಮಾಡಿದ್ರಿ ಇದು ನಾವು ಮಾಡ್ತೀವಿ ಹಿಂಗಂತ? ಹಾಂ, ಏನಪ್ಪ ಜಿ ಬಿ ಅಧಿಕಾರಿಗಳಾದ್ರೂ ಮೀಟಿಂಗ್ ಮಾಡಿ ಅದನ್ನೆಲ್ಲ ಸಾತ್ವಿಕವಾಗಿ ನಾವು ಹಿಂಗಲ್ಲ ಸರ್ ಈ ಥರ ಮಾಡಬೇಕು ಅಂತ ಒಂದು ಐಡಿಯಾ ಕೊಡಬೇಕಲ್ವಾ? ತಗೊಳ್ಳಿ ಈಗ ಚಾಮರಾಜಪೇಟೆ ಮಾರ್ಕೆಟಲ್ಲಿ ಜಾಗ ಬೇಕು, ಒಂದು 5 ಬಿಲ್ಡಿಂಗ 6 ಬಿಲ್ಡಿಂಗ ತಗೊಳ್ಳಿ, ಖರೀದಿ ಹಾಕ್ಕೊಳ್ಳಿ, ಅವ್ರಿಗೆಲ್ಲ ಪುಟ್ ಅಂಗಡಿ ಮಾಡಿಕೊಟ್ಬಿಟ್ಟು ಡೆಮೊಲೇಷನ್ ಮಾಡಿ. ಯಾರು ಬೇಡ ಹಂಗಂದ್ರು? ಹಾಂ, ಚಿಕ್ಕಪೇಟೆನಲ್ಲೂ ಅಷ್ಟೇ, ಅಲ್ಲೂ ಒಂದು 4 ಬಿಲ್ಡಿಂಗ್ ತಗೊಳ್ಳಿ, ಅವ್ರಿಗೆ ಅಲ್ಲಿ ಅಂಗಡಿಗಳು ಮಾಡಿಕೊಡಿ ಒಂದು 50 ಜನಕ್ಕೆ. ಯಾರು ಬೇಡ ಹಂಗಂತಾರೆ? ಅದು ಬಿಟ್ಬಿಟ್ಟು ನೀವು ಇರೋಪರವರು ಅವತ್ತು ತಿಂದು ಅವತ್ತು ತೊಳ್ಕೊಳ್ಳೋವ್ರಿಗೆ ಈ ಥರ ತೊಂದರೆ ಕೊಡ್ತೀರಲ್ಲ, ನಿಜವಾಗಿ ನಿಮ್ಮ ಗೌರ್ಮೆಂಟ್ದು ಐಡಿಯಾ ಇದೆಯಾ? ನಿಮ್ಮ ಸರ್ಕಾರದಲ್ಲಿ ಏನಾದ್ರೂ ಚರ್ಚೆಗಳು ನಡೀತಾವ? ಹೆಂಗೆ ನಡೀತು ಚರ್ಚೆಗಳು? ಯಾವುದು ಇದೇ ಥರನ ಎಲ್ಲ ಎತ್ಬಿಡಿ ಹೇಳ್ತಾರೆ. ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ವಿರೋಧ ಪಕ್ಷಗಳ ಜೊತೆ ಮಾತಾಡಿದ್ದೀನಿ. ಏನು ವಿರೋಧ ಪಕ್ಷಕ್ಕೆ? ಅವ್ರಿಗೂ ತಲೆ ಇಲ್ಲ, ನಿಮಗೂ ತಲೆ ಇಲ್ಲ, ಇಬ್ಬರಿಗೂ ತಲೆ ಇಲ್ಲ. ಹೆಂಗೆ ಒಪ್ಕೊಂಬಿಟ್ರು ಅವರು ವಿರೋಧ ಪಕ್ಷದವರು? ಹಾಂ, ಹೆಂಗ್ರಿ ಒಪ್ಕೊಂಡ್ರು ಅವರು? ಏನು ಇದೆಲ್ಲ ನಿಮ್ಮದು ಒಳಗಿನ ಒಪ್ಪಂದಗಳ ಇವು? ಏನೋ ಮಾಡುತ್ತೀವಪ್ಪ ಬಿಡು, ನೀ ಸುಮ್ಮನೆ ಇದ್ಬಿಡು, ನಾವೇನೋ ಒಂದಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ. ಏನು ಒಳ್ಳೆ ಕೆಲಸ ಇದು? ಒಳ್ಳೆ ಕೆಲಸನ ಇದು? ಫುಟ್ಪಾತ್ ತೆರವು ಮಾಡಿರೋದು ಅಲ್ಲ. ಫುಟ್ಪಾತ್ ತೆರವು ಮಾಡಿರೋರು ಏನು ಮಾಡಬೇಕು? ಒಂದು 100 ಮೀಟ್ರ್ 150 ಮೀಟ್ರ್ ಪರ್ಚೇಸ್ ಮಾಡಬೇಕು, ಜಾಗ ಡೆಮೊಲೇಷನ್ ಮಾಡಬೇಕು, ಇರೋ ಬಿಲ್ಡಿಂಗ್ನಿಗೆ ಹೊಡೆದ್ಬಿಟ್ಟು ಅಲ್ಲಿ ಅವ್ರಿಗೆ ಚಿಕ್ಕದಾಗಿ 2 ಫ್ಲೋರು ಇಲ್ಲ 3 ಫ್ಲೋರು ಅಂಗಡಿಗಳು ಕಟ್ಟಿ, ಆ ಅಂಗಡಿನಲ್ಲಿ ಫುಟ್ಪಾತ್ನಲ್ಲಿರೋರನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಆಮೇಲೆ ನೀವು ಬಂದ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫುಟ್ಪಾತ್ನವ್ರಿಗೆ ಅನುಕೂಲ ಮಾಡಿಕೊಟ್ರಪ್ಪ, ಯಾಕಯ್ಯ ಹೋಗಲ್ಲ ನೀವು ಅಲ್ಲಿಗೆ ಅಂತ ಹೇಳ್ಬೋದು. ಏನೂ ಇಲ್ಲದೆ, ಏನೂ ಕೊಡದೆ, ಎಲ್ಲಿ ಸರ್ಕಾರದಿಂದ ಏನು ಬರಬೇಕೋ ಏನು ಕೊಡಬೇಕೋ ಯಾವುದೂ ಕೊಡದೆ ನೀವು ನಿಮ್ಮದೇ ಆಟ ನೀವು ಆಡ್ಕೊಂಡಿದ್ರೆ ಹೆಂಗೆ? ಅಲ್ಲ ರೀ, ಬೆಂಗಳೂರು ಮಿನಿಸ್ಟ್ರೇ, ನನಗೆ BDA ಖಾತೆನೇ ಬೇಕು, ಬೆಂಗಳೂರು ಖಾತೆನೇ ಬೇಕು ಅಂತ ಈಸ್ಕೊಂಡ್ರಲ್ಲ, ಹಿಂಗೇನ ಯೋಚನೆ ಮಾಡೋದು? ಕೃಷ್ಣ ಬೈರೇಗೌಡ್ರೆ, ನೀವು ಈ ಥರ ಆಲೋಚನೆ ಮಾಡೋದು? ಈ ಥರ ಆಲೋಚನೆ ಮಾಡಿದ್ರೆ ನಿಮ್ಮ ಸರ್ಕಾರಕ್ಕೆ ಏನು ಬೆಲೆ ಇದೆ? ನಿಮ್ಮ ಸರ್ಕಾರಕ್ಕೆ ಏನು ಬೆಲೆ ಕೊಡ್ತಾರೆ ಜನ? 100ಕ್ಕೆ 70% ನಿಮಗೆ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡೋರೆಲ್ಲ ಮುಸ್ಲಿಮು ಮತ್ತು SC STಗಳು. ಅವರೆಲ್ಲ ಓಟ್ ಯಾರಿಗೆ ಹಾಕ್ತಾರೆ? ನಿಮಗೆ ಹಾಕೋದು. BJPಗೆ ಹಾಕಲ್ಲ ಯಾರೂ. ಅಲ್ಲೆಲ್ಲ ಒಂದು 2-3% ಇರ್ಬೋದು ಅಷ್ಟೇ BJPಗೆ ಹಾಕೋರು. ಇನ್ನು ಬಾಕಿ ಎಲ್ಲ ಕಾಂಗ್ರೆಸ್ಗೆ ಹಾಕವ್ರೆ. ಅವ್ರನ್ನೇ ನೀವೇ ಓಡಿಸ್ಬಿಟ್ರೆ ಅವ್ರು ನಿಮ್ಗೆ ಹೆಂಗೆ ಓಟ್ ಹಾಕ್ತಾರೆ ಹೇಳಿ? ಅಲ್ಲಪ್ಪ ಹೇಳಿ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ನಿಮ್ಮ ಏರಿಯಾದಲ್ಲಿ ಅನಾಹುತ ಆದರೆ ಯಾವ ರೀತಿ ಇದು ಮಾಡ್ತೀರಾ? ನಮ್ಮ ಕೃಷ್ಣಪ್ಪನವರು ವಿಜಯನಗರದಲ್ಲಿ ಫುಟ್ಪಾತ್ ಭಯಂಕರ ಇದೆ. ಫುಟ್ಪಾತ್ ನಿಗಾ ತೆರವು ಮಾಡಿಸ್ಬಿಟ್ರೆ ಕಂಪ್ಲೀಟು, ನೀವು ಅವ್ರಿಗೇನು ಕೊಡ್ತೀರಾ ಕೊಡುಗೆ? ಅವ್ರಿಗೆ ಎಲ್ಲಿ ಜಾಗ ಕೊಡ್ತೀರಾ? ಯಾವ ರೀತಿ ಕೊಡ್ತೀರಾ ಹೇಳಿ? ಅವ್ರಿಗೆಲ್ಲರಿಗೂ ಸೌಕರ್ಯ ಆಗೋ ರೀತಿಯಾಗಿ ಅಂಗಡಿ ಕಟ್ಟಿಸ್ಕೊಡ್ಬೇಕು ತಾನೇ. ಮಳೆಯಲ್ಲಿ ಯಾಕೆ ನಿಂತ್ಕಿದ್ದೀರಾ? ಬರ್ರಿ, ಎಲ್ಲ ನಿಮ್ಗೊಂದೊಂದು ಅಂಗಡಿ ಕಟ್ಟಿಸ್ತೀನಿ ಅಂತ. ಎಷ್ಟು ಜನ ಅವರೇ ಫುಟ್ಪಾತಲ್ಲಿ? ಅಷ್ಟು ಜನಕ್ಕೂ ಇದು ಮಾಡಿ, ಸರ್ವೆ ಮಾಡಿ, ಒಂದು 3 ಭಾಗ ಡಿವೈಡ್ ಮಾಡಿ 3 ಜಾಗದಲ್ಲಿ ಅವ್ರಿಗೆ ಚಿಕ್ಕದು ಪುಟ್ಟ ಅಂಗಡಿಗಳು ಕಟ್ಟಿಕೊಟ್ರೆ ಅವರು ವ್ಯಾಪಾರ ಮಾಡ್ಕೋತಾರಪ್ಪ. ಅದು ಬಿಟ್ಬಿಟ್ಟು ಫುಟ್ಪಾತ್ನ ತೆರವು ಮಾಡ್ತೀನಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತಂದರೆ ಸುಂದರ ಬರೋದು ಯಾವಾಗ? ಸುಂದರ ಬರೋದು ಕಾಂಪ್ಲೆಕ್ಸ್ಗಳಾದರೆ, ಶಾಪಿಂಗ್ ಕಾಂಪ್ಲೆಕ್ಸ್ ಆಗಬೇಕು. ಅಲ್ಲಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಬೇಕು. ಅದು ಫುಟ್ಪಾತ್ ಕಾಂಪ್ಲೆಕ್ಸ್ ಅಂತಲೇ ಹೆಸರಿಡಿ, ಪರವಾಗಿಲ್ಲ. ಫುಟ್ಪಾತ್ನವ್ರಿಗೆ ಅನುಕೂಲ ಆಗಲಿ. ಆವಾಗ ಜನ ಅಲ್ಲೋಗಿ ವ್ಯಾಪಾರ ಮಾಡ್ಕೋತಾರೆ, ಏನೋ ತಗೋತಾರೆ, ಅವ್ರಿಗೆ ಟ್ಯಾಕ್ಸ್ ಇರಲ್ಲ. ಅರ್ಥ ಆಯ್ತಾ? ಫುಟ್ಪಾತಲ್ಲಿ ಮಾರೋರು ಯಾಕೆ ಹೇಳಿ ಕಮ್ಮಿಗೆ ಮಾರ್ತಾರೆ? ಟ್ಯಾಕ್ಸ್ ಇರಲ್ಲ, ಬಂದಷ್ಟೇ ಲಾಭ ಹಂಗಂತ ಹೇಳ್ಕೊಂಡು ಮಾರ್ತಾ ಇರ್ತಾರೆ. ನೀವು ಅಂಗಡಿನಲ್ಲಿ ಮಾರೋಗಳು ಹಂಗೆ ಹೇಳಿ ಶಾಪಿಂಗ್ ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ಅಲ್ಲಲ್ಲಿ ಚಾಮರಾಜಪೇಟೆ, ವಿಜಯನಗರ ಮತ್ತು ಮಾರ್ಕೆಟು, ಮಲ್ಲೇಶ್ವರಂದಲ್ಲಂತೂ ಅಧ್ವಾನ. ಅದು ನೋಡಿಬಿಟ್ರೆ ಅಳು ಬರ್ತದೆ. ಆ ಥರ ಅಂಗಡಿಗಳಿದ್ದು ಅಲ್ಲಿ. ಅವ್ರನ್ನೆಲ್ಲ ಎಬ್ಬಿಸ್ಬಿಟ್ಟು ಈಗ
ನೀವು ಖುಷಿಯಾಗಿ ಆನಂದವಾಗಿ ಆನಂದ ಪಡ್ತಾ ಇದ್ದೀರಲ್ಲ ಎಮ್ ಎಲ್ ಎಗಳ ಮಿನಿಸ್ಟ್ರುಗಳ. ಏನ್ರಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ತೆರವು ತೆರವು ಮಾಡಿಸ್ತಾರೆ, ಹೆಂಗಾರು ಮಾಡಿ ಇಟ್ಕೊಳ್ಳಿ. ತೆರವು ಆದಮೇಲೆ ಹಿಂದ್ಗಡೆಯಿಂದ ನಿಂತಿರ್ತಾರಲ್ಲ, ಹಾಕ್ತೀನಿ ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ, ಆಮೇಲೆ ಬಂದು ಕೂತ್ಕೋತಾರೆ. ಅವಾಗ ಏನು ಮಾಡ್ತೀರಾ? ಎಬ್ಸೋಕ್ಕೆ ಆಗಲ್ಲ. ಆಮೇಲೆ ಏನು ಮಾಡ್ತೀರಾ ಹೇಳಿ? ಅದಕ್ಕೋಸ್ಕರ ನೀವು ಎಲ್ಲ ರೀತಿಯೂ ಯೋಚನೆ ಮಾಡಿ ಈ ಫುಟ್ಪಾತ್ ತೆರವುನಿಗ ತುಂಬ ಇಂಪಾರ್ಟೆಂಟಾಗಿ ಮಾಡಬೇಕು. ಇಷ್ಟೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಇಷ್ಟೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಇದನ್ನೀಗ ಶೇರ್ ಮಾಡಿ ಮತ್ತು ಒಂದು ಫೋಟೋ ಹಾಕಿ.